ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆ ಫ್ರೆಷರ್ಸ್ ದಿನಾಚರಣೆ. ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಮಹತ್ವ ಮಕ್ಕಳಿಗೆ ಅರಿವು ಮೂಡಿಸಬೇಕು. ವಿದ್ಯಾವಂತ ಸಮಾಜ ನಿರ್ಮಾಣದ ಗುರಿ. ಡಿ.ಆರ್. ವಿಜಯಸಾರಥಿ. ವಿಜಯನಗರ ವಾಸವಿ ಶಿಕ್ಷಣ ಸಂಸ್ಥೆಗಳ ಸಮೂಹ ವತಿಯಿಂದ ನೂತನವಾಗಿ 2025-26 ಸಾಲಿನಲ್ಲಿ ಪಿಯುಸಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರಲು ಫ್ರೆಷರ್ಸ್ ದಿನಾಚರಣೆ ಆಚರಣೆ. ಕಾರ್ಯಕ್ರಮವನ್ನು ವಾಸವಿ ಶಿಕ್ಷಣ ಸಂಸ್ಥೆಗಳ ಸಮೂಹದ ಗೌರವ ಕಾರ್ಯದರ್ಶಿ ಡಿ.ಆರ್. ವಿಜಯಸಾರಥಿರವರು, ಹಾಸ್ಯ ನಟರುಗಳಾದ ರಾಘವೇಂದ್ರ, ಹುಳಿ ಕಾರ್ತಿಕ್ ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮಾ, ಶ್ರೀಮತಿ ಸೌಭಾಗ್ಯ, ಡಾಕ್ಟರ್ ರಂಗಸ್ವಾಮಿ, ಶ್ರೀಮತಿ ರಚನಾರವರು ದೀಪ ಬೆಳಗಿಸಿ ಫ್ರೆಷರ್ಸ್ ದಿನಾಚರಣೆಗೆ ಚಾಲನೆ ನೀಡಿದರು.
ಹೇಳಬೇಕಾಗಿರೋದೇನು ಅಂದ್ರೆ, ನಿಮ್ಮ SLC ತನಕ ಏನನ್ನ ನೀವು ಒಂದೇ LKG UKG ಇಂದ ಹಿಡಿದು ಪ್ರೀ ನರ್ಸರಿ ಇಂದ LKG UKG ಇಂದ ಹಿಡಿದು SLC ತನಕ ಒಂದೇ ಟ್ರ್ಯಾಕ್ ಅಲ್ಲಿ ಬಂದು SLC ಮುಗಿಸೋದು ಒಂದೇ ಧ್ಯೇಯ ಇಟ್ಕೊಂಡು SLC ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ತೀವಿ. ವಿದ್ಯಾವಂತರ ಅಂದಿರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಅವುಗಳನ್ನು ಬರೀ ವಿದ್ಯಾರ್ಥಿಯಾಗಿ ಬಂದು ಉದ್ಯೋಗ ಪಡೆದು ಹೊರಗಡೆ ಹೋಗುವಂತ ಅವಕಾಶನ ಈ ಸಂಸ್ಥೆಯಲ್ಲಿ ಕೊಡ್ತೀವಿ ಅಂತೇಳಿ ನಾನು ಖಂಡಿತವಾಗ್ಲೂ ಆ ಮಕ್ಕಳಿಗೆ ಭರವಸೆಯನ್ನು ಕೊಡ್ತೀನಿ. ಖುಷಿಯಿಂದ ಈ ಸಂಸ್ಥೆಗೆ ಆಗಮಿಸಿರುವಂತಹ ಯುವ ಪ್ರತಿಭೆಗಳು ಅಂದ್ರೆ ಜೀವನ ಏನು ಅಂತ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬೇಗ ಒಂದು ಹೆಸರನ್ನ ಪಡೆದಿರುವಂತ ರಾಘವೇಂದ್ರ ಅವರೇ ಹಾಗೂ ಹುಲಿ ಕಾರ್ತಿಕ್ ಅವರೇ. ಮೊದಲಿಗೆ ನಮ್ಮ ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ತಮ್ಮ ಮಕ್ಕಳನ್ನ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಳಿಸಿರುವಂತಹ ನಿಮ್ಮೆಲ್ಲರ ತಂದೆ ತಾಯಿಗಳಿಗೆ ನಾನು ಶಿರಸಾ ವಹಿಸಿ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಸಂಸ್ಥೆಯ ಮೇಲೆ ಒಂದು ಭರವಸೆ ಇಟ್ಟು ನಮ್ಮ ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಾರೆ ಅಂತ ಹೇಳಿ ಈ ಸಂಸ್ಥೆ ಕಳಿಸಿರೋದ್ರನ್ನ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ವಾಸವಿ ಜ್ಞಾನಪೀಠ ಅಂಗಸಂಸ್ಥೆಯಾದ ವಾಸವಿ ಇಂಟರ್ನ್ಯಾಷನಲ್ PU ಕಾಲೇಜಿನ 25-26ನೇ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರಕ್ಕೋಸ್ಕರ ಇವತ್ತು ಸ್ವಾಗತದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏಕೆಂತಂದರೆ ಪ್ರತಿ ಮಕ್ಕಳಿಗೂ ನಮ್ಮ ಒಂದು ಸಂಸ್ಥೆಗೆ ಬಂದಾಗ ಅವರುಗಳನ್ನು ಸ್ವಾಗತಿಸೋದು ಹಾಗೆ ಅವ್ರನ್ನ ಹೊರಗಡೆ ಬೀಳ್ಕೊಡುಗೆ ಸಮಾರಂಭಕ್ಕೂ ಸಹ ಇಲ್ಲಿ ಒಂದು ಸಂಪ್ರದಾಯ ಪ್ರಕಾರವಾಗಿ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ಆವಾಗ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನಾಗಲಿ ಅಥವಾ ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಳುವಂಥ ವ್ಯಕ್ತಿಗಳನ್ನಾಗಲಿ ಅವ್ರನ್ನ ಕರೆದು ಅವರುಗಳ ಸಮ್ಮುಖದಲ್ಲಿ ಅವ್ರುಗಳಿಗೊಂದು ಸನ್ಮಾನ ಮಾಡಿ ಅವ್ರಿಗೆ ನಾವು ಗೌರವ ಸೂಚಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗೆ ಈ ಸಂಸ್ಥೆಯಲ್ಲಿ ಹೋದ ವರ್ಷ 2ನೇ PUCನಲ್ಲಿ ಒಳ್ಳೆ ಉತ್ತಮವಾದ ಅಂಕವನ್ನು ಪಡೆದು ಟಾಪರ್ಸ್ಗೆ ಅವ್ರ ತಂದೆ ತಾಯಿಗಳನ್ನೂ ಸಹ ಗೌರವಿಸಿ ಅವ್ರುಗಳನ್ನೂ ಸಹ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಯಾವುದೇ ಮಗು ಉದ್ಧಾರ ಆಗಬೇಕಾದ್ರೆ ಅಥವಾ ಬೆಳವಣಿಗೆ ಆಗಬೇಕಾದ್ರೆ ತಂದೆ ತಾಯಿಗಳು ಬಹಳ ಮುಖ್ಯ. ತಂದೆ ತಾಯಿಗಳು ಗುರುತಿಸಬೇಕಾದ್ರೆ ನಾವು ಆ ಒಂದು ಸಂಪ್ರದಾಯವನ್ನು ಸುಮಾರು 20 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಂಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ PUCಗೆ ಬಂದಂಥ ವಿದ್ಯಾರ್ಥಿ PG ಮುಗಿಸ್ಕೊಂಡು ಹೊರಗಡೆ ಹೋಗುವಂಥದ್ದು ನಮ್ಮ ಕಾಲೇಜಲ್ಲಿ ಬಂದರೆ ಒಂಥರ ಮಾಲ್ಗೆ ಹೋದಾಗೆ ನಿಮ್ಗೆ ಏನು ಪ್ರಾಡಕ್ಟ್ ಬೇಕಾದರೂ ನಾವು ದೊಡ್ಡ ಮಾಲ್ಗಳಲ್ಲಿ ಸಿಗುತ್ತೆ ಅನ್ನೋ ಇದಿರೋದ್ರಲ್ಲಿ ಇಲ್ಲಿ PUCಗೆ ಬಂದ್ಬಿಟ್ರೆ PUCಯಿಂದ ಡಿಗ್ರಿ ಮಾಡ್ಕೋಬೋದು, BBA ಮಾಡ್ಬೋದು, BCA ಮಾಡ್ಬೋದು, ಪಾಲಿಟೆಕ್ನಿಕ್ ಮಾಡ್ಬೋದು. ಇನ್ನೂ ಏನಾರ ದುಡಿಯೋರಿದ್ರೆ ಈವ್ನಿಂಗ್ ಕಾಲೇಜ್ ಕೂಡ ದುಡ್ಕೊಂಬಂದು ಈವ್ನಿಂಗ್ ಕಾಲೇಜು ಮಾಡೋದು. ನಮ್ಮ ಮುಖ್ಯ ಧ್ಯೇಯ ಇರೋದ್ರಿಂದ ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸ್ಕೊಡುವಂತಹ ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡ್ಬಂದಿದ್ದೀವಿ. ಈ ವರ್ಷದಿಂದ ಮುಂದಕ್ಕೆ ಇನ್ನೂ ಬರೀ ಡಿಗ್ರಿ ಒಂದೇ ಅಲ್ಲ, PG ಕೋರ್ಸಸ್ ಕೂಡ ಇದೆ ನಮ್ಮಲ್ಲಿ. MBA, MCA, MCOM ಎಲ್ಲವನ್ನೂ ಸಹ ಅಳವಡಿಸ್ಕೊಂಡ್ಬಂದಿದ್ದೀವಿ. ನಮ್ಮ ಉದ್ದೇಶ ಇರೋದೇನು ಅಂತಂದರೆ KGಯಿಂದ ಹಿಡಿದು UG ತನಕ ಒಂದು ಎಜುಕೇಷನ್ ಕೊಡಬೇಕು ಅಂತ ನಾವು KGಗೆ ಸ್ಕೂಲು ಕೂಡ ಶುರು ಮಾಡಿದ್ದೀವಿ. ಅಲ್ಲಿಂದ ಹಿಡಿದು PG ತನಕ ಮಾಡಿ ಕೇವಲ PG ವಿದ್ಯಾಭ್ಯಾಸ ಕೊಡೋದು ಒಂದೇ ಅಲ್ಲ, ಪ್ರತಿಯೊಬ್ಬರು ಇಲ್ಲಿ ನಮ್ಮ PUCನಲ್ಲಿ ಒಳಗಡೆ ಬಂದಂಥ ವಿದ್ಯಾರ್ಥಿಗಳು ಹೊರಗಡೆ ಹೋಗಬೇಕಾದ್ರೆ ಅವರು ಉದ್ಯೋಗ ಬೇಕಾದರೂ ತಗೊಂಡು ಹೋಗ್ಬೋದು. ನಮ್ಮಲ್ಲಿ ಸುಮಾರು ಪ್ರತಿಷ್ಠಿತ ಕಂಪನಿಗಳಿಂದ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಕೂಡ ಮಾಡ್ತೀವಿ. ಇದುವರೆಗೆ ಸುಮಾರು 4,500ರಿಂದ 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಉದ್ಯೋಗಾವಕಾಶಗಳನ್ನು ಕಳಿಸ್ಕೊಟ್ಟಿದ್ದೀವಿ. ಹೀಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ವಿದ್ಯಾರ್ಥಿಗಳನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಪ್ರತಿಯೊಬ್ಬರು ಹೇಗೆ ಇಂಪಾರ್ಟೆಂಟು ಅಂತಂದರೆ ಈ ಪಿಲ್ಲರ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತಂದರೆ ದಟ್ ಈಸ್ ಟೀಚರ್ಸ್ ಅಂತೇಳಿ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡುವಂಥ
ಉಪಾಧ್ಯಾಯರುಗಳು ಕೂಡ ನಾವು ಹೊಂದಿದ್ದೀವಿ. ಅವರು ಅಷ್ಟೇ ಡೆಡಿಕೇಶನ್ ಆಗಿ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿ ಅಥವಾ ಮಕ್ಕಳ ಅಭಿವೃದ್ಧಿನೇ ಅವರ ಧ್ಯೇಯ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ, ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಅವಕಾಶ ನಮಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಈ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಲಾವಿದ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ನಮಸ್ತೆ, ನಾನು ನಿಮ್ಮ ಹುಲಿ ಕಾರ್ತಿಕ್. ಇವತ್ತು ವಾಸವಿ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅವರು ನಮಗೆ ಮಕ್ಕಳಿಗೆ ಒಂದು ಅಂದರೆ ಮೋಟಿವೇಶನ್ಗೋಸ್ಕರ ಕರೆಸಿದ್ದಾರೆ. ಲೈಕ್ ಇದೊಂಥರ ಹೊಸ ಕಾನ್ಸೆಪ್ಟ್. ಯಾಕಂತ ಹೇಳಿದ್ರೆ ಮಕ್ಕಳು ಯಾವುದನ್ನೇ ಸೀರಿಯಸ್ ವಿಚಾರಗಳನ್ನು ಬೇಗ ಅವ್ರ ತಲೆಗೆ ಹೋಗಬೇಕು ಅಂದರೆ ಅದನ್ನು ಸ್ವಲ್ಪ ಕಾಮಿಡಿಯಾಗಿ ಹೇಳಿದರೆ ಅವ್ರ ತಲೆಗೆ ಹೋಗ್ಬೋದು ಅಂತ ಅದನ್ನೇ ನಾವು ಅಳವಡಿಸ್ಕೊಂಡಿರೋದು. ಈ ಹಿಂದೆ ನ್ಯೂಸ್ ಚಾನಲ್ಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಎಲ್ಲೇ ನಾನು ಮಾಡಿದ್ರು ಸೀರಿಯಸ್ ಆಗಿರೋ ಮ್ಯಾಟ್ರನ್ನೇ ಹೇಳ್ತೀವಿ, ಅದನ್ನೇ ಕಾಮಿಡಿಯಾಗಿ ಹೇಳ್ತೀವಿ. ಸೊ ಎಜುಕೇಷನ್ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವು ಇವತ್ತೊಂದು ಕಾಮಿಡಿ ಸ್ಕಿಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅದನ್ನು ಎಲ್ಲ ಹೊಸ ಹುಡುಗರಿಗೆ ನಾವು ಹೇಳಿ ಅವರಿಗೆ ಈ ಇನ್ಸ್ಟಿಟ್ಯೂಟ್ ವಾಸವಿ ಇನ್ಸ್ಟಿಟ್ಯೂಟ್ ಎಷ್ಟು ಇಂಪಾರ್ಟೆಂಟ್, ಇಲ್ಲಿ ಕಲಿತ್ರೆ ನಿಮ್ಗೆ ಎಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನಾವಿಬ್ಬರು ಇವತ್ತು ಇಲ್ಲಿಗೆ ನಾವು ಬಂದಿದ್ದೀವಿ. ಕರ್ಸ್ಕೊಂಡಿರೋದಕ್ಕೆ ಕಂಪ್ಲೀಟ್ ವಾಸವಿ ಇನ್ಸ್ಟಿಟ್ಯೂಷನ್ಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ. ನೀವ್ಯಾರು ಹೇಳಿ. ಏನಿಲ್ಲ, ನನಗೆ ಈ ಥರ ಸ್ಕೂಲ್ಗಳಲ್ಲಿ ಪ್ರೋಗ್ರಾಮ್ ಮಾಡೋದಂತ ತುಂಬ ಇಷ್ಟ. ಯಾಕಂದರೆ ನನಗಿಲ್ಲಿ ಸರ್ ಹೇಳಿದ್ ನೋಡಿ ಖುಷಿ ಆಯ್ತು. ಈವ್ನಿಂಗ್ ಕಾಲೇಜ್ ಇದೆ ಅಂತ. ನಾನು ಕೆಲಸ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಕೆಲಸಕ್ಕೆ ಹೋಗಿ ಮತ್ತೆ 10 ಗಂಟೆಗೆ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಮತ್ತೆ 4 ಗಂಟೆಗೆ ಬಂದು ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನೀವು ಕೆಲಸ ಮಾಡಿ ಆಮೇಲೆ ಸಂಜೆ ಮೇಲೆ ಸ್ಕೂಲ್ಗೆ ಬರೋವಂಥ ಅವಕಾಶ ಇದೆ. ನಂಗೆ ಅದು ಕೇಳಿ ಸಖತ್ ಖುಷಿ ಆಯ್ತು ಸರ್. ಆ ಥರ ಅವಕಾಶ ಇದೆ. ಎಷ್ಟೋ ಜನ ಝೊಮ್ಯಾಟೊ, ಸ್ವಿಗ್ಗಿ, ಇನ್ಯಾವ್ದ್ಯಾವುದೋ ಅಂದರೆ ನಾವೆಲ್ಲ ಯಾಕೆ ಕೆಲಸ ಮಾಡಿದ್ವಿ ಅಂದರೆ ನಮ್ಮ ಮನೇಲಿ ಕೊಡೋಕೆ ತಾಕತ್ತಿರಲಿಲ್ಲ. ನಾವೇ ದುಡ್ದು ನಾವು ಓದಬೇಕಿತ್ತು. ಸೊ ಅದಕ್ಕೆ ಸಪೋರ್ಟ್ ಮಾಡೋ ಕಾಲೇಜ್ ನಮಗಿರಲಿಲ್ಲ. ಇವತ್ತು ಇಲ್ಲಿ ಇದೆ. ಎಷ್ಟೋ ಜನ ಅವ್ರಿಗೆ ಎಜುಕೇಷನ್ ಓದಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲಿ ಎಷ್ಟೋ ಜನ ಝೊಮ್ಯಾಟೊ, ಸ್ವಿಗ್ಗಿ, ಹೋಟೆಲ್, ಆಟೋ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ನಿಮ್ಮ ಕಾಲೇಜ್ಗೂ ಮತ್ತು ನಿಮ್ಮ ಕಾಲೇಜಿಗೆ ಬರೋ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ. ಸೊ ಈ ಥರ ಅವಕಾಶ ಅಂದರೆ ಈ ಥರ ಅವಕಾಶ ತುಂಬ ಜನಕ್ಕೆ ಸಿಗಲ್ಲ. ನಾವೆಲ್ಲ ಕಾದಿದ್ದೀವಿ ಈ ಥರ ಯಾವಾಗ ಸಿಗುತ್ತೆ ಅಂತ. ಈ ಥರ ಓಪನ್ ಅವಕಾಶ ಇದೆ. ದಯವಿಟ್ಟು ಬೆಳಗ್ಗೆ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಓದೋಕ್ಕಾಗಲ್ವೋ ಹಗಲಿಡೀ ಕೆಲಸ ಮಾಡಿ ಆರಾಮಾಗಿ ಒಂದು 3 ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಒಂದು 6 ಗಂಟೆನ 6:30 ಕಾಲೇಜ್ ಇರುತ್ತೆ. ಬಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಇವತ್ತು ನೋಡಿದ್ರೆ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನೇನೋ ಮೊಬೈಲಲ್ಲಿ ರೀಲ್ಸ್ ಮಾಡ್ಕೊತೀನಿ, ಇಲ್ಲ ಯೂಟ್ಯೂಬಲ್ಲಿ ಒನ್ ಡೇ ಇದು ನಿಂತೋಗುತ್ತೆ. ಒನ್ ಡೇ ನಿಲ್ಲೋದು ಓನ್ಲಿ ಎಜುಕೇಷನ್, ಬರೀ ಎಜುಕೇಷನ್ ಮಾತ್ರ ನಿಲ್ಲುತ್ತೆ. ಅವತ್ತು ಬಾಯ್ ಬಡ್ಕೊಂಡ್ರು ನಿಮ್ಗೆ ಯಾವನು ಹೇಳ್ಕೊಡಕ್ ಬರಲ್ಲ. ಇವತ್ತೆಲ್ಲ ಇದೆ, ದಯವಿಟ್ಟು ಓದಿ. ನಾವು ಅನುಭವಿಸಿದೀವಿ, ನಾವು ಡಿಗ್ರಿ ಮುಗಿಸಿದೀವಿ, ಕಷ್ಟಪಟ್ಟು ರಕ್ತ ಸುರಿಸಿ ಡಿಗ್ರಿ ಮುಗಿಸಿದೀವಿ. ಅದಕ್ಕಿಂತ ನಿಮ್ಗೆ ಒಳ್ಳೆ ಅಂದ್ರೆ ಆರಾಮಾಗಿ ಡಿಗ್ರಿ ಮುಗಿಸೋಕ್ಕೆ ಅವಕಾಶ ಇದೆ. ಯಾಕೆ ನಾನು ಇಷ್ಟು ಹೇಳ್ತೀನಿ ಅಂದ್ರೆ, ನಾವು ಬಾಯ್ ಬಡ್ಕೊಂಡಿರೋದು ನಮಗ್ ಗೊತ್ತು. ದಯವಿಟ್ಟು ಓದಿ. ಆಮೇಲೆ ಈ ಸ್ಟೇಜಲ್ಲಿ ಅನ್ಸೋದು ತುಂಬಾ ಕಾಮನ್, ಹುಡುಗರು ಅಂತ ಅನ್ಸೋದು ತುಂಬಾನೇ ಕಾಮನ್. ಬಟ್ ಎಂಡ್ ಅಲ್ಲಿ ಒಂದ್ ಸರ್ಟೆನ್ ಟೈಮ್ ಆದ್ಮೇಲೆ ಹೌದು, ಅವಾಗ ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಹೌದು ಅಂತ ನಮಗೆ ಅನಿಸುತ್ತೆ. ಆಮೇಲೆ ನನ್ನ ತಂದೆ ತಾಯಿಗೆ ರಿಕ್ವೆಸ್ಟ್, ದುಡ್ಡು ತೋರಿಸ್ಬೇಡಿ ಮಕ್ಕಳಿಗೆ, ವಸ್ತುಗಳನ್ನು ತೋರಿಸಿ. ಏನ್ ಬೇಕೋ ಅದು ಕೊಡಿ. ನೀನೇ ತಗೋ ಅಂತ ಅವ್ನಿಗೆ 100 ರೂಪಾಯಿ ಕೊಟ್ರೆ ಅವ್ನ 100 ರೂಪಾಯಿ ನೋಡ್ದ ಅಂದ್ರೆ ಅವನಿಗೆ ಅಲ್ಲಿಂದ ಬೇರೆ ಶುರು ಆಗ್ಬಿಡುತ್ತೆ. ದುಡ್ಡು ತೋರಿಸ್ಬೇಡಿ. ಅವನಿಗೆ ಬುಕ್ ಬೇಕಾ, ಬಟ್ಟೆ ಬೇಕಾ, ಗಾಡಿ ಬೇಕಾ, ಏನಿಗೆ ಕೊಡಿಸಿ, ನೋ ಪ್ರಾಬ್ಲಮ್. ಬಟ್ ದುಡ್ಡು ಮಾತ್ರ ತೋರಿಸ್ಬೇಡಿ. ದುಡ್ಡು ತೋರಿಸಿದ್ರೆ ಮುಗೀತು. ಇದು ನನ್ನ ರಿಕ್ವೆಸ್ಟ್. ಸೊ ಎಂಡ್ ಆಫ್ ದ ಡೇ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಬೇಸಿಕ್ ಸೆನ್ಸ್ ಅನ್ನೋದು ಪ್ರತಿಯೊಬ್ಬನಿಗೂ ಇರಲೇಬೇಕು. ರೀಲ್ಸ್ ಮಾಡ್ಬೋದು, ಅದನ್ನ ಎಡಿಟ್ ಮಾಡಕ್ಕೆ ಎಜುಕೇಶನ್ ಬೇಕಲ್ವಾ? ಸೊ ಯೂಟ್ಯೂಬ್ ಮಾಡ್ಬೋದು, ಅದನ್ನ ಎಡಿಟ್ ಮಾಡಕ್ಕೆ ನೀನ್ ಯಾರನ್ನೋ ನಾನು ಎಡಿಟ್ ಮಾಡಕ್ ಜನ ಇಟ್ಕೊಂತೀನಿ, ಆ ಜನನ್ ಕಾಂಟ್ಯಾಕ್ಟ್ ಮಾಡಕ್ಕಾದ್ರೂ ನೀನ್ ಜನಕ್ಕೆ ಪೇಮೆಂಟ್ ಕೊಡಕ್ಕೂ ನಿನಗೊಂದು ಕ್ಯಾಲ್ಕುಲೇಷನ್ ಇರಬೇಕು. ಲಾಭ ಎಷ್ಟು, ನಿಮ್ ನಷ್ಟ ಎಷ್ಟು, ನಾನು ಇದ್ರಲ್ಲಿ ಹೆಂಗ್ ಉಳಿತಾಯ ಮಾಡ್ಬೇಕು, ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ ಒಂದು ಲೆಕ್ಕಾಚಾರ ಬೇಕು. ಅದಕ್ಕೆ ಎಜುಕೇಶನ್ ಬೇಕು, ವೆರಿ ಇಂಪಾರ್ಟೆಂಟ್. ಸುಮ್ನೆ ಏನೋ ಕತೆ ಹೇಳ್ತಾವನಪ್ಪ ಅನ್ಕೊಂಬೇಡಿ. ಅನುಭವಿಸ್ತಾ ಇದೀವಿ. ಇದನ್ನೇ ಇವತ್ತು ನಾವು ಮಕ್ಕಳಿಗೆ ಹೇಳಕ್ಕೆ ಬಂದಿದೀವಿ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.